ಹಾಯ್ ಆಲ್, ಮೊನ್ನೆ ನಾವು ಮೈಸೂರಿಗೆ ಹೋಗಿದ್ವಿ. ಹಾಗೆ ನನ್ನ ತಂಗಿ ಮಗೊಂದು ರಿಸಲ್ಟ್ ಇದೆ ಅಂತ ಹೇಳಿ ಸ್ಕೂಲಿಗೂ ಕೂಡ ಹೋಗಿದ್ವಿ. ಹಾಗೆ ಒಂದು ರಿಸಲ್ಟ್ ಶೀಟ್ನೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದ, ಅಷ್ಟೇನು ಮಿಸ್ಟೇಕ್ಸ್ ಏನು ಮಾಡಿರಲಿಲ್ಲ. ಸೊ ಅವನು ಓರಲ್ ಆಗಿ ತುಂಬ ಚೆನ್ನಾಗಿ ಹೇಳ್ತಾನೆ. ಸ್ವಲ್ಪ ರೈಟಿಂಗ್ ಮಾಡಬೇಕು ಅಂತ ಅವ್ರ ಟೀಚರ್ ಹೇಳ್ತಾ ಇದ್ರು. ನಾನು ಚೆನ್ನಾಗಿ ಮಾಡಿರಲ್ಲ, ಬೈಬೇಡಿ ನನಗೆ ಅಂತ ಪಾಪ ಹೇಳಿ ಕರ್ಕೊಂಡು ಹೋಗಿದ್ದ. ಬಟ್ ಆದರೆ ತುಂಬ ಚೆನ್ನಾಗಿ ಮಾಡಿದ್ದ. ಅವ್ರ ಮ್ಯಾಮ್ ನೆಕ್ಸ್ಟ್ ಇಯರ್ಗೆ ಬೆಸ್ಟ್ ವಿಶಸ್ ಅಂತ ಹೇಳಿ ಒಂದು ಕಾರ್ಡ್ ಕೂಡ ಕೊಟ್ಟರು. ಸೊ ತುಂಬಾ ಖುಷಿಯಾದ ಪಾಪ. ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅವ್ರ ಮ್ಯಾಮ್ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ನಾನು ನನ್ನ ತಂಗಿ ಕೂಡ ಅದನ್ನೇ ಅಂದ್ಕೊಂಡ್ವಿ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಎದುರ್ಕೊತಾ ಇದ್ವಿ. ರಿಸಲ್ಟ್ ಇದ್ದಾಗ ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಭಯ ಆಗ್ತಿತ್ತು ಅಂತ ಹೇಳಿ. ಹಾಗೆ ಮುಂದೆ ಬಂದರೆ ಅಲ್ಲಿ ಯೋಗ ಕ್ಲಾಸಸ್ನ ಮಾಡ್ತಾಯಿದ್ರು. ಮುಂಚೆ ಎಲ್ಲ ಅಜ್ಜಿ ತಾತನ ಮನೆ, ಹಾಗೆಯೇ ರಿಲೇಟಿವ್ಸ್ ಮನೆ ಅಂತ ಹೇಳಿ ರಜಾ ಬಂದರೆ ಸಾಕು ಎಲ್ಲರೂ ಹೊರಟೋಗ್ಬಿಡ್ತಾ ಇದ್ವಿ. ಆದರೆ ಇವಾಗ ಆ ಥರ ಅಲ್ಲ. ಇವಾಗ ಇನ್ನು ರಜಾ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನುವಾಗಲೇ ಸಮ್ಮರ್ ಕ್ಯಾಂಪ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಹಾಗೆ ಕೆಲವೊಂದು ಕ್ಲಾಸಸ್ಸು, ವಾಲಿಬಾಲ್ ಆಗಿರ್ಬೋದು, ಯೋಗ ಕ್ಲಾಸಸ್ ಆಗಿರ್ಬೋದು, ಸಿಂಗಿಂಗು, ಡ್ಯಾನ್ಸಿಂಗು ಎಲ್ಲ ಥರ ಕ್ಲಾಸಸ್ನ ನಮಗೆ ಸ್ಕೂಲಲ್ಲೂ ಕೂಡ ಸಿಗುತ್ತೆ. ಜೊತೆಗೆ ಹೊರಗಡೆ ಕೂಡ ನಮಗೆ ಅವೈಲಬಲ್ ಇರುತ್ತೆ. ನಾವು ಇನ್ನು ತಿಂಡಿ ತಿಂದೇ ಹಾಗೆ ಬಂದಿದ್ವಿ. ಸೊ ನೆಕ್ಸ್ಟ್ ಇಯರ್ಗೆ ಅವನಿಗೆ ಏನು ಬೇಕು ಅಂತ ಹೇಳಿ ಬುಕ್ಸು, ಶೂಸು ಮತ್ತು ಯೂನಿಫಾರ್ಮ್ನ ಪರ್ಚೇಸ್ ಮಾಡಿ ನಾವು ಕೂಡ ಮನೆ ಕಡೆಗೆ ಹೊರಟ್ವಿ.